ಶಿವಾನಿ, ನೀನು ಇಲ್ಲೇ ಇದೆಯಾ? ನಾನು ಆಗ್ಲೇ ಮನೆಗೆ ಹೊಂಟೋದೆ ಅನ್ಕಂಡೆ. ಏನ್ ಮಾಡೋದು, ನೀನ್ ನನ್ನ ಬಾಯ್ ಫ್ರೆಂಡ್ ಆದ್ರೂ ಯಾವಾಗ್ಲೂ ನಿಮ್ಮ ಅಕ್ಕ ಸುಮುನ್ ಜೊತೆನೇ ಇರ್ತಿಯಲ್ಲ, ಅದಕ್ಕೆ ನಿನಗೆ ನನ್ನ ಬಗ್ಗೆ ಏನು ಗೊತ್ತಾಗಲ್ಲ. ಹಂಗೇನಿಲ್ಲ ಶಿವಾನಿ. ಕುರ್ಸಿ, ನಾನು ಹೋಗಿರ್ತೀನಿ, ನೀನ್ ಮಾತಾಡ್ಕೊಂಬಾ. ನಿಂತ್ಕೋ ಸುಮಾ, ಯಾಕಿಷ್ಟು ಅರ್ಜೆಂಟು? ಇಲ್ಲ, ನಾನು ಹೋಗ್ಬೇಕು. ಯಾಕೆ? ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರ್ದಿಲ್ಲ ಅಂತ ಅಪ್ಸೆಟ್ ಆಗಿದ್ಯಾ? ಅವಳಕ್ಕೆ ಅಪ್ಸೆಟ್ ಆಯ್ತಾಳೆ. ಸುಮಾ ಎಕ್ಸಾಮ್ ಸಖತ್ತಾಗೆ ಮಾಡೋಳೆ. ಹೌದಾ? ನಿಜವಾಗ್ಲೂ ನೀನ್ ಎಕ್ಸಾಮ್ ಅಷ್ಟು ಚೆನ್ನಾಗಿ ಬರ್ದ? ಯಾಕೆ ಡೌಟಾ? ಹಂಗೇನಿಲ್ಲ, ನಿಮ್ಮ ಮನೇಲಿ ಒಂದಾದ್ಮೇಲೆ ಒಂದು ಅಂತ 1000 ಪ್ರಾಬ್ಲಮ್ ಇತ್ತಲ್ಲ, ಆ ಗಲಾಟೆಲಿ ನೀನ್ ಎಕ್ಸಾಮಿಗೆ ಬರಲ್ವೇನೋ ಅನ್ಕೊಂಡಿದ್ದೆ. ಅಂದ್ಕೊಳ್ಳೋರು ಆಡ್ಕೊಳ್ಳೋರು ಬಾಯಿ ಮೇಲೆ ಬೆರಳಿಟ್ಕೊಳ್ಳಿ ಅಂತಾನೆ ನಾನು ಈ ಸಲ ತುಂಬಾ ಚೆನ್ನಾಗೇ ಬರ್ದಿದ್ದೀನಿ ಎಕ್ಸಾಮ್. ಪರವಾಗಿಲ್ಲ ಸುಮಾ, ನಿಮ್ ಮನೇಲಿ 108 ಪ್ರಾಬ್ಲಮ್ ಇದ್ರು, ಸಚಿನ್ ಜೊತೆ ಲವ್ ಬ್ರೇಕಪ್ ಆಗಿದ್ರು, ಇಷ್ಟು ದೂರ ಬಂದು ಎಕ್ಸಾಮ್ ಬರ್ದಿದ್ಯಲ್ಲ, ನಿನ್ ಧೈರ್ಯಕ್ಕೆ ಮೆಚ್ಚಲೇಬೇಕು. ಅಯ್ಯೋ ಶಿವಾನಿ, ಸುಮಾ ಸಚಿನ್ ಇಬ್ರು ಒಂದಾಗವ್ರೆ. ಇವಾಗ ತಾನೇ ಸುಮಾ ಮಾತಾಡ್ಸ್ಕೊ ಬಂದ್ಲು. ವಾಟ್? ಏಯ್ ಪುರ್ಸಿ, ನೀನ್ ಬರ್ತೀಯಾ? ನಾನು ಹೋಗ್ಲಾ? ಸರಿ ಶಿವಾನಿ, ನಾವ್ ಬರ್ತೀವಿ. ನಾನು ಆಮೇಲೆ ನಿಮ್ಗೆ ಫೋನ್ ಮಾಡ್ತೀನಿ. ಏನವ ನೀನು ನೋಡ್ಕೊಂಡು ನೋಡ್ಬೇಕು ತಾನೆ, ನೋಡಿ ರಕ್ತ ಬರ್ತೈತೆ. ನೋಡ್ದೆ ಮಗ, ನನಗೆ ನೋವು ಒಂದೇಟ್ಗೆ ನೀನು ಅದು ಹೆಂಗೆ ಓಡ್ ಬಂದೆ, ಹಂಗೆ ನಿನಗೆ ನೋವಾದಾಗ ಯಾರು ಬರ್ತಾರೆ ಮಗ? ನೀನ್ ಇದೆಯಲ್ಲ, ನಾನು ಸತ್ ಮ್ಯಾಕೆ ಈಗ ನೋಡು, ನನಗೆ ಅಂತ ನಿಮ್ಮ ಅಪ್ಪಯ್ಯ ಅವ್ರೆ, ನೀನಿದೆಯಾ, ನಂದೇ ಅದು ಸಂಸಾರ ಐತೆ. ಜೀವನ ಅಂದ್ರೆ ಪರಿಪೂರ್ಣತೆ ಇರ್ಬೇಕಲ್ವೇ ಮಗ? ಸಂಸಾರ ಇದ್ರೆ ಪರಿಪೂರ್ಣತೆ ಅಂತ ಯಾರವ ಹೇಳಿತು? ನೋಡ್ಕಂಟಿ, ನಿನ್ಗಿನ್ನು ವಯಸ್ಸು ಚಿಕ್ಕದು, ತಿಳುವಳಿಕೆ ಸಾಲದು, ಸುಮ್ಕೆ ನನ್ನ ಮಾತು ಕೇಳು. ನೋಡ್ ಮಗ, ನಿನಗೆ ನೋವಾದಾಗ ಸಮಾಧಾನ ಮಾಡಕ್ಕೆ, ನಿನ್ ಕಷ್ಟ ಸುಖ ಹಂಚ್ಕೊಳಕ್ಕೆ, ನಿನಗೆ ಮುಳ್ಳು ಚುಚ್ಚಿದಾಗ ಅದನ್ನ ತೆಗಿಯಕ್ಕೆ ನಿಂದೆ ಅದು ಒಂದು ಜೀವ ಇರ್ಬೇಕು ಕಲ. ಸತ್ತಿರೋ ದೇಹಕ್ಕೆ ಮುಳ್ಳಲ್ಲವ, ಚಾಕು ಇರಿದ್ರು ಏನೂ ಆಗಕ್ಕಿಲ್ಲ. ಏಯ್, ಹಾಗೆ ಆಗ್ತೀನಿ ನೋಡ್ ಬಾಟಕ್ಕೆ ಬಿಡ್ತು ಅನು. ಹುಡ್ತು ಅಂದ್ರು ಅನ್ಲಿಲ್ಲ ಅಂದ್ರು ಅದೇ ಸತ್ಯ ಕಣವ. ಯಾವಾಗ ನಮ್ಮವ್ರನ್ನ ಕಳ್ಕೊಂಡೋ ಆವತ್ತೇ ಸತ್ತೋದೆ. ಈಗ ಬರೀ ಉಸಿರಾಡ್ತಿರೋ ದೇಹ ಆಟೆ. ನೀನು ಹಿಂಗೆಲ್ಲ ಮಾತಾಡಬೇಡ ಮಗ. ನೀನು ಈ ಮಾತು ಕೇಳಕ್ಕೆ ಅಂತಲೇ ನಾನು ನಿನ್ನ ಸಾಕಿ ಬೆಳೆಸಿದ್ದು. ನೀನು ಈ ಮಾತು ನನ್ನ ಸೊಸೆ ಸ್ನೇಹಂಗೂ ಒಪ್ಪಿಗೆ ಆಗಕ್ಕಿಲ್ಲ ಬಿಡು. ಅವ್ರಿದ್ದಿದ್ರೆ ನಾನು ಈ ಮಾತು ಹೇಳ್ತಾನೆ ಇದ್ದಿಲ್ಲವ. ನನಗೆ ನಿನ್ನ ಮನಸ್ಸಿನ ಭಾವನೆಗಳು ಅರ್ಥ ಆಯ್ತೈತೆ ಕಂತೀನಿ. ಆದರೆ ನೋಡಿಲಿ, ನೀನು ಎತ್ತವಳಾಗಿ ನಿನ್ನ ಬದುಕನ್ನು ಕಟ್ಟೋದು ನನ್ನ ಕರ್ತವ್ಯ ಅಲ್ವೇ? ಸ್ನೇಹ ನೆನ್ಪನಾಗಿ ನಿನ್ನ ಜೀವನ ಕಳೆದು ಹೋಗ್ಬಾರ್ದು. ಇನ್ನು ಬಾಳಿ ಬದುಕಬೇಕು ಮಗ. ನನ್ನ ಮನ್ಸಿನಾಗೆ ಅವ್ರು ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲವ. ಅವ್ರನ್ನ ಮರೆತು ನನ್ನ ಕೈಲಿ ಬದುಕಕ್ಕೆ ಹಾಕಿಲ್ಲವ. ಸ್ನೇಹನ ಮರಿ ಅಂತ ನಾನು ನಿಂಗೆ ಹೇಳ್ತಿಲ್ಲ ಮಗ. ಅವಳು ಮರಿಯುವಂಥ ಜೀವನೂ ಅಲ್ಲ. ಅವಳ ನೆನ್ಪನಾಗೆ ಹೊಸ ಬದುಕು ಕಟ್ಕೊ. ಸಮಯನೇ ಎಲ್ಲನೂ ಸರಿ ಮಾಡ್ತೈತೆ. ಹಂಗ್ ಮಾಡಿದ್ರೆ ಇನ್ನೊಂದು ಜೀವಕ್ಕೆ ಮೋಸ ಮಾಡ್ದಂಗವ. ಇನ್ನೊಬ್ಬರನ್ನ ಊಹಿಸ್ಕೊಳಕ್ಕೂ ಹಾಕಿಲ್ಲ. ಊಹಿಸ್ಕೊಳ್ಳೋದಿರ್ಲಿ, ಅದ್ರ ಬಗ್ಗೆ ಮಾತಾಡಿದ್ರು ನನ್ನ ಮನ್ಸಿಗೆ ಗಾಸಿ ಆಗೋಗ್ತದೆ. ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಬಿಡವ. ಪುಟ್ಟಮ್ಮಿಗೆ ಇನ್ನೊಂದು ಕಿತ್ತ ತಾಳಿ ಕಟ್ಟಿ ಮಾಡಿದ ಪಾಪನ ಕಳ್ಕೊಳ್ಳೋಮ್ಮ ಅಂತ ಇವನು. ಆದರೆ ಪುಟ್ಟಮ್ಮಿ ಇದಕ್ಕೆ ಒಪ್ತಾನೆ ಇಲ್ಲ. ನನ್ನ ಆಸೆಯಾಗೆ ಉಳ್ಕೋತದೋ ಏನೋ. ಮಿಸ್ಟರ್ ಗೋಪಾಲ್, ಮಂಡಿ ಲೆಕ್ಕ ಬರೆಯಕ್ಕೆ ನಿಮ್ಗೊಂದು ಬುಕ್ ಕೊಟ್ಟಿದ್ನಲ್ಲ, ಎಲ್ಲದು?
ಸ್ವಲ್ಪ ಬುಕ್ ಕೊಡ್ತೀರಾ? ಹಿಂದೆ ಪೇಜಲ್ಲಿ ಯಾವುದೋ ಫಾರ್ಮುಲಾ ಬರ್ದಿದ್ದೀನಿ. ಹಲೋ ಮಿಸ್ಟರ್ ಗೋಪಾಲ್, ನಿಮ್ನೆ ಕೇಳ್ತಾ ಇರೋದು. ಹಲೋ ಮಿಸ್ಟರ್ ಗೋಪಾಲ್. ಮಿಸ್ಟರ್ ಗೋಪಾಲ್, ಏನ್ ಕುಸೆ? ಎಲ್ಲಿದೆ ನಿಮ್ ತಲೆ? ಮೈಂಡ್ ಅಲ್ಲೇ ಮಂಡಿ ರೌಂಡ್ ಹಾಕ್ತಿದ್ದೀರಾ ಹೇಗೆ? ಮನ್ಸೇ ಸರಿಗಿಲ್ಲ, ಇನ್ ರೌಂಡ್ ಎಲ್ಲಿಂದ ಹಾಕೋದು ಕುಸೆ? ಯಾಕೆ ಮಿಸ್ಟರ್ ಗೋಪಾಲ್, ಏನಾಯ್ತು? ದೊಡ್ಡವ್ರ ವಿಷಯ ಹೇಳಿದ್ರೆ ನಿಂಗೆ ಅರ್ಥ ಹಾಕಿಲ್ಲ, ಹೇಳಿದ್ರು ನಿನ್ ಸಪೋರ್ಟ್ ಅಂತೂ ಸಿಗಕ್ಕಿಲ್ಲ. ಇರ್ಲಿ ಹೇಳಿ, ಆದ್ರೆ ಹೆಲ್ಪ್ ಮಾಡ್ತೀನಿ. ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀಯಾ? ಮೊದಲು ವಿಷಯ ಏನು ಅಂತ ಹೇಳಿ, ಆಮೇಲೆ ನೋಡೋಣ. ಈ ಕಲ್ಯಾಣೋತ್ಸವದಲ್ಲಿ ಪುಟ್ಟಮಿಗೆ ಇನ್ನೊಂದ್ಕಿತ ತಾಳಿ ಕಟ್ಬಿಟ್ಟು ಮಾಡಿದ ಪಾಪನ ಕಳ್ಕೊಂಬಿಡಮ್ಮ ಅಂತ. ಆದ್ರೆ ಪುಟ್ಟಮಿ ಒಪ್ತಿಲ್ಲ ಕುಸೆ. ಅವ್ವ ಮಾತ್ರ ಅಲ್ಲ, ಅದಕ್ಕೆ ನಾನು ಒಪ್ಪಲ್ಲ. ಕುಸೆ, ಸಾಕ್ ಸುಮ್ನೆ ಇರಿ. 3 ಜನ ಹೆಣ್ಮಕ್ಳು ಆದ್ರು ಅಂತ ನಮ್ಮ ಅವ್ವನ ಬಿಟ್ಟು ಹೋದ್ರಿ. ಈಗ ಮತ್ತೆ ಅವಂಗ್ ತಾಳಿ ಕಟ್ಟಿ ಒಳ್ಳೆಯವ್ರಾಗ್ಬೇಕು ಅಂತ ಇದ್ದೀರಾ? ಅಲ್ಲ ಕುಸೆ, ಅದು ಸುಮಾ, ಯಾಕವಿ ಅಪ್ಪ ಇನ್ ಕೂಗಾಡ್ತಿದ್ಯಾ? ಈ ವಯಸ್ಸಲ್ಲಿ ಅವಂಗ್ ಇನ್ನೊಂದ್ಸಲ ತಾಳಿ ಕಟ್ಬೇಕಂತೆ, ಅದಕ್ಕೆ ಕೂಗಾಡಿದ್ದು. ಇವನ್ ಹೇಳ್ತಿದ್ಯಾವಿ? ನೀವ್ಯಾರೂ ಇದು ಕೊಪ್ಪಕ್ಕಿಲ್ಲ ಅಂತ ನಂಗೆ ಗೊತ್ತು. ಅದೇನ್ ಮಾಡೋದು, ನನ್ನ ಮನಸ್ಸಿನಾಗೆ ಪುಟ್ಟಮಿಗೆ ಇನ್ನೊಂದ್ಕಿತ ತಾಳಿ ಕಟ್ಟಿ ಮಾಡಿದ ಪಾಪನ ಕಳ್ಕೊಳ್ಳಮ್ಮ ಅಂತ ಆಸೆ. ಪುಟ್ಟಮಿಗೆ ಹೇಳಿದೆ, ಅವಳು ಒಪ್ಲಿಲ್ಲ. ಅಲ್ಲ ಅಪ್ಪಯ್ಯ, ಮಾಡಿರೋ ತೆಪ್ಗೆ ಮತ್ತೆ ತಾಳಿ ಕಟ್ಟಿದ್ರೆ ಎಲ್ಲ ಸರಿ ಹೋಯ್ತದಾ? ಸರಿ ಹೋಗಕ್ಕಿಲ್ಲ ಕಣವ, ಆದ್ರೆ ಪುಟ್ಟಮಿಗೆ ಇನ್ನೊಂದ್ಕಿತ ತಾಳಿ ಕಟ್ಟಿ ಅವಳನ್ನ ಸಂದಂಗೆ ನೋಡ್ಕೊಂಡ್ರೆ ನನ್ನ ಮನ್ಸಿಗೋಸಿ ಸಮಾಧಾನ ಸಿಗ್ತೈತಲ್ವಾ?